ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ತುಂಬ ದಿವಸ ಆಯಿತು, ಚಾನಲಲ್ಲಿ ಏನು ಅಪ್ಡೇಟ್ ಮಾಡಿದ್ದಿಲ್ಲ, ಏನು ಕೆಲಸಗಳು ಮಾಡಿದ್ದಿಲ್ಲ ನಾನು ಆ್ಯಕ್ಚುಲಿ, ಹಾಗಾಗಿ ಏನು ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನುಗ್ಗೆ ಗಿಡಗಳು ಹಾಕಿದ್ದೆ. ಆ ನುಗ್ಗೆ ಗಿಡಗಳು ಒಂದು ತಕ್ಕ ಮಟ್ಟಿಗೆ ಹೈಟಿಗೆ ಬಂದಿದೆ. ಈಗ ಅದನ್ನು ಕಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಸೈಡ್ ಬ್ರಾಂಚಸ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಬೇಕು. ಹಾಗೆ ಸಿಗೋ ನುಗ್ಗೆ ಸೊಪ್ಪನ್ನ ಪ್ರೊಸೆಸ್ ಮಾಡಿ ಅದನ್ನು ಪೌಡರ್ ಕೂಡ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ನೋಡಿ, ಇದು ಫಸ್ಟ್ ನುಗ್ಗೆ ಗಿಡ ತೋಟದಲ್ಲಿ ಹಾಕಿದ್ದು. 2 ವರ್ಷ ಆಗಿದೆ ಹಾಕಿ. ಈ ಥರ ಬಂದಿದೆ. ಆಲ್ರೆಡಿ ಇದು 2 ಕಟ್ಟಿಂಗ್ ಆಗಿದೆ. ಸೊ ಇಷ್ಟೊಂದೆಲ್ಲ ಬಂದಿದೆ. ಇದನ್ನು ತಗೋತೀನಿ. ಸೊ ಇದನ್ನು ನೆಲದಿಂದ 1.5 ಅಡಿ 2 ಅಡಿ ಅನ್ನಂಗೆ ಕಟ್ ಮಾಡಬೇಕು. ನೆಲಕ್ಕೆ ಮುಟ್ಸ್ಬೇಡ, ಆದಷ್ಟು ಮೇಲಿನ ತಗೊಂಡು. ಈ ಥರ ಕಟ್ ಮಾಡಿದ್ರೆ ಸೈಡಿಂದ ಬ್ರಾಂಚಸ್ ಬಂದು ಹೊಸದಾಗುತ್ತೆ. ಅದೇ ಅಷ್ಟನ್ನು ನಾವು ಮೊರಿಂಗಾ ಪೌಡರಿಗೆ ಪ್ರೊಸೆಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈ ಗಿಡ ಬಂದು ನೀರಿಲ್ಲದೆ ಸ್ವಲ್ಪ ಮೆತ್ತಗಾಗಿತ್ತು. ಮಳೆ ಬಂದಮೇಲೆ ಚೆನ್ನಾಗಾಗಿದೆ. ಸೊ ಅಷ್ಟೊಂದು ಇದಿಲ್ಲ. ಬಟ್ ಇಲ್ಲಿ ನೋಡಿ, ತನ್ನ ಭಾರ ತಾನೇ ತಡಿಲಾರದೆ ಬೆಂಡಾಗ್ಬಿಟ್ಟಿದೆ. ಕ್ರೇಜಿ. ಥ್ಯಾಂಕ್ಸ್ ಕಣೋ. ಆ ಕಡೆ ವಾಲಿಸ್ಕ. ಹಾಂ, ಹುಷಾರು. ಎಲ್ಲ ಕಟ್ ಮಾಡಿದ್ವಿ. ಅಲ್ಲಿ ಹಾಕ್ತಾಯಿದ್ದಾನೆ. ತುಂಬ ಆಗಿದ್ದಾವೆ. ಅವನ್ನೆಲ್ಲ ಈಗ ಪ್ರೊಸೆಸ್ ಮಾಡಬೇಕು. ಅದು ಚೆನ್ನಾಗಿರೋದಷ್ಟೇ ತಗೊಂಡು ಮನೆಗೆ ಹೋಗಿ ಕಡ್ಡಿಯಿಂದ ಬಿಡಿಸಿ ಒಣಗಿಸಿ ಪುಡಿ ಮಾಡಬೇಕು. ಸೊ ಚೆನ್ನಾಗಿರೋದೆಲ್ಲ ಒಂದು ಕಡೆ, ಚೆನ್ನಾಗಿರೋದೆಲ್ಲ ಒಂದು ಕಡೆ ಇದು ಮಾಡ್ತಿದ್ದೀನಿ. ಚೆನ್ನಾಗಿರೋದು ಮನೆ ಇಷ್ಟಾಗಿದೆ. ಅರ್ಧ ಆಗಿದೆ, ಇನ್ನು ಅರ್ಧ ಇನ್ನೂ ಅಲ್ಲೇ ಇದೆ. ಇದೆಲ್ಲ ಆಗಿರೋದು. ಇಷ್ಟು ವೇಸ್ಟ್ ಆಗಿದೆ ಕೋಲ್ಗಳು. ಆಯಿತು, ಇಲ್ಲೇ ತೋಟದಲ್ಲೇ ಕಡ್ಡಿ ಕೋಲ್ಗಳನ್ನೆಲ್ಲ ತಗೊಂಡು ಎಲೆಗಳನ್ನಷ್ಟೇ ತೊಗೊಂಡು ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ತೊಳೆದು ಒಣಗಿಸಿ ಪುಡಿ ಮಾಡಬೇಕು. ಬಾಯ್. ತೊಳೆದಿರೋದನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ನೆರಳಲ್ಲಿ ಒಣಗಿಸ್ಬೇಕು. ಇಲ್ಲಾಂದರೆ ಫಂಗಸ್ ಆದಂಗೆ ಆಗಿಬಿಡುತ್ತೆ. ಹಸಿ ಇದ್ದರೆ, ಎಕ್ಸ್ಟ್ರಾ ಹಸಿ ಏನೇ ಇದ್ದರೂ ಫಂಗಸ್ ಆದಂಗೆ ಆಗುತ್ತೆ. ಸೊ ಒಂದು ಸತಿ ಡ್ರೈ ಮಾಡಿ ಆಮೇಲೆ ಒಣಗಿಸೋದು. ಎಲ್ಲನೂ ಒಂದು ರೌಂಡ್ ತೊಳೆದು ಬಿಸಿಲಿಗೆ ಹಾಕಿದ್ದೀವಿ. ನೆರಳಲ್ಲಿ ಒಣಗಿಸಿದ್ರೆ ಮೊರಿಂಗಾ ಪೌಡರ್ ರೆಡಿ ಆಗುತ್ತೆ. ಕಡ್ಡಿಗಳನ್ನೆಲ್ಲ ಬಿಡಿಸಿ ಎಲೆಗಳು ಮಾತ್ರ ಒಣಗಕ್ಕೆ ಹಾಕಿದ್ದೀವಿ. ಒಣಗ್ತಾ ಇದೆ. ಡ್ರೈಡ್ ಲೀಫ್ನ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಫುಲ್ ನುಣ್ಣಗೆ ಪೌಡ್ರ್ ಆಗುತ್ತೆ. ಎಷ್ಟು ಫೈನ್ ಪೌಡ್ರ್ ಇರುತ್ತೋ ಅಷ್ಟು ಚೆನ್ನಾಗೆ. ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಎಲೆಗಳ್ನ ಹಾಕ್ಕೊಂಡು ರುಬ್ಕೋಬೇಕು. ಕ್ಲೀನಾಗಿ ರುಬ್ಕೊಂಡು ಫುಲ್ ಫೈನ್ ಪೌಡರ್ ಆದರೆ ಮಿಕ್ಸ್ ಆಗೋಕ್ಕೆ ಚೆನ್ನಾಗಾಗುತ್ತೆ. ಇಲ್ಲ ಆದಮೇಲೆ ಒಂದು ಸತಿ ಈ ಥರ ಸೋಸ್ಕೊಂಡ್ರೆ